ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಅರ್ಥಾಲಂಕಾರದಲ್ಲಿ ಒಂದಾದ ಉಪಮಾಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಅಲಂಕಾರ ಅಂದ್ರೆ ಏನು, ಅಲಂಕಾರ ವಿಧಗಳನ್ನು ನಾವು ನೋಡಿದ್ವಿ. ಕವಿ ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಶಬ್ದ ಮತ್ತು ಅರ್ಥದ ಮೂಲಕ ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಿದ್ರೆ ಅದನ್ನು ನಾವು ಅಲಂಕಾರ ಅಂತ ಕರಿತೀವಿ. ಮಾನವರಂತೆ ಇಲ್ಲಿ ಕವಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಸೌಂದರ್ಯವರ್ಧಕಗಳನ್ನು ಬಳಸೋದಿಲ್ಲ. ಸ್ನೋ, ಪೌಡ್ರು ಇತ್ಯಾದಿ, ಉಡಿಗೆ ತೊಡಿಗೆ ಇತ್ಯಾದಿಗಳನ್ನು ಕೂಡ ಇಲ್ಲಿ ಕಾವ್ಯದಲ್ಲಿ ಅವನು ಹೊದಿಸೋದಿಲ್ಲ. ಬದಲಾಗಿ ಶಬ್ದ ಮತ್ತು ಅರ್ಥಗಳನ್ನು ಆಧಾರವಾಗಿಟ್ಕೊಂಡು ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸ್ತಾನೆ. ಅದರಲ್ಲಿ ಉಪಮಾಲಂಕಾರ ಅರ್ಥಾಲಂಕಾರದಲ್ಲಿ ಒಂದಾಗಿದೆ. ಸುಮಾರು 150ಕ್ಕೂ ಹೆಚ್ಚು ಅಲಂಕಾರಗಳಿರುವಂತಹ ಈ ಅರ್ಥಾಲಂಕಾರಗಳಲ್ಲಿ ಉಪಮಾಲಂಕಾರ ಎಲ್ಲ ಕವಿಗಳಿಗೂ ಕೂಡ ಬಹಳ ಇಷ್ಟವಾದಂತಹ, ಸುಲಭವಾಗಿ ಬಳಸಿರುವಂತಹ ಅಲಂಕಾರವಾಗಿದೆ. ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ಹೇಳುವುದಕ್ಕೆ ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ಹೇಳುವುದಕ್ಕೆ ಉಪಮಾಲಂಕಾರ ಅಂತ ಕರಿತೀವಿ. ಉಪಮಾಲಂಕಾರದಲ್ಲಿ 2 ವಸ್ತುಗಳಿರ್ತವೆ, ಒಂದು ಉಪಮೇಯ ಮತ್ತೊಂದು ಉಪಮಾನ ಅಂತ. ಈ ಉಪಮೇಯ ಮತ್ತು ಉಪಮಾನ ಈ 2 ವಸ್ತುಗಳಲ್ಲಿರುವಂತಹ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ಹೇಳುವುದಕ್ಕೆ, ಹೋಲಿಕೆ ಮಾಡಿ ಹೇಳುವುದಕ್ಕೆ ನಾವು ಉಪಮಾಲಂಕಾರ ಅಂತ ಕರಿತೀವಿ. ಉಪಮಾಲಂಕಾರದಲ್ಲಿ ಒಟ್ಟು 4 ಅಂಶಗಳನ್ನು ನಾವು ಗುರುತಿಸ್ತೀವಿ. ಒಂದು ಉಪಮೇಯ, 2ನೇದು ಉಪಮಾನ, 3ನೇದು ಉಪಮವಾಚಕ, 4ನೇದು ಸಮಾನ ಧರ್ಮ. ಈ 4 ಅಂಶಗಳು ಇರುವಂತಹ ಅಲಂಕಾರವನ್ನ ಪೂರ್ಣೋಪಮಾಲಂಕಾರ ಅಂತ ಕರಿತೀವಿ. ಈ 4 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಇಲ್ಲದೆ ಹೋದ್ರೂ ಕೂಡ ಅದನ್ನ ಲುಪ್ತೋಪಮಾಲಂಕಾರ ಅಂತ ಕರಿತೀವಿ. ಇಲ್ಲಿ ಪೂರ್ಣೋಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಈ 4 ಅಂಶಗಳು ಕೂಡಿರ್ತವೆ. ಅದು ಪೂರ್ಣೋಪಮಾಲಂಕಾರ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಅಂಶ ಇಲ್ಲದೆ ಹೋದ್ರೂ ಕೂಡ ಅದನ್ನ ಲುಪ್ತೋಪಮಾಲಂಕಾರ ಅಂತ ಕರಿತೀವಿ. ಈಗ ಮತ್ತೊಮ್ಮೆ, ಉಪಮಾಲಂಕಾರ ಅಂತಂದ್ರೆ ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ಹೇಳುವುದಕ್ಕೆ ಉಪಮಾಲಂಕಾರ ಅಂತ ಕರಿತೀವಿ. ನಮಗೆ ಒಂದು ಉದಾಹರಣೆ ಮೂಲಕ ಇದನ್ನ ನಾವು ನೋಡಿದ್ರೆ ನಮಗೆ ಹೆಚ್ಚಿನದಾಗಿ ಉಪಮಾಲಂಕಾರ ಅಂದ್ರೆ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಸೀತೆಯ ಮುಖ ಕಮಲದಂತೆ ಅರಳಿತು. ಈ ವಾಕ್ಯದಲ್ಲಿ ನಾವು ಗಮನಿಸಬಹುದು, ಇಲ್ಲಿ 2 ವಸ್ತುಗಳಿದೆ. ಸೀತೆಯ ಮುಖ ಅನ್ನೋದು ಒಂದು ವಸ್ತು, ಕಮಲ ಅನ್ನೋದು ಒಂದು ವಸ್ತು. ಸೀತೆಯ ಮುಖ ಹೇಗಿದೆ ಅಂದ್ರೆ ಕಮಲದಂತೆ ಇದೆ ಅಂತ ಹೇಳಿದ್ರೆ ಇದು ಉಪಮಾಲಂಕಾರ. ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಇಲ್ಲಿ ಹೋಲಿಸಿ ಹೇಳಲಾಗುತ್ತೆ. ಇಲ್ಲಿ ಉಪಮೇಯ ಯಾವುದು ಅಂತ ಹೇಳಿದ್ರೆ ಸೀತೆಯ ಮುಖ. ಉಪಮೇಯ ಅಂದ್ರೆ ಏನು ಅಂದ್ರೆ ಕವಿ ತನ್ನ ಕಾವ್ಯದಲ್ಲಿ ಯಾವ ವಸ್ತುವನ್ನು ವರ್ಣಿಸ್ತಾನೋ ಅದನ್ನು ನಾವು ಉಪಮೇಯ ಅಂತ ಕರಿತೀವಿ. ಕವಿ ತನ್ನ ಕಾವ್ಯದಲ್ಲಿ ಯಾವ ವಸ್ತುವನ್ನು ವರ್ಣಿಸ್ತಾನೋ ಅದನ್ನ ಉಪಮೇಯ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರಿದೆ ಉಪಮೇಯಕ್ಕೆ, ಏನು ಅಂತಂದ್ರೆ ವರ್ಣ್ಯ ಅಂತ ಕರಿತೀವಿ. ವರ್ಣ್ಯ ಅಂದ್ರೇನು? ವರ್ಣನೆ ಮಾಡುವಂಥದ್ದು. ವರ್ಣನೆಗೆ ಒಳಗಾಗ್ತದಲ್ಲ, ವರ್ಣನೆ ಮಾಡ್ತಾನಲ್ಲ ಕವಿ ತನ್ನ ಕಾವ್ಯದಲ್ಲಿ, ಅದನ್ನು ನಾವು ಉಪಮೇಯ ಅಂತ ಕರಿತೀವಿ. ಇನ್ನು ಉಪಮಾನ ಯಾವುದು ಅಂತಂದ್ರೆ ಕವಿ ತನ್ನ ಕಾವ್ಯದಲ್ಲಿ ಯಾವ ವಸ್ತುವನ್ನ ವರ್ಣಿಸ್ಲಿಕ್ಕೆ ಆಧಾರವಾಗಿ ಇಟ್ಕೊಂಡಿರ್ತಾನೋ ಆ ಆಧಾರವಾಗಿರುವ ವಸ್ತುವನ್ನ ನಾವು ಉಪಮಾನ ಅಂತ ಕರಿತೀವಿ. ಉಪಮೇಯ ಅಂದ್ರೆ ವರ್ಣಿಸುವ ವಸ್ತು, ಉಪಮಾನ ಅಂದ್ರೆ ವರ್ಣಿಸುವ ವಸ್ತುವಿಗೆ ಆಧಾರವಾಗಿರುವ ವಸ್ತುವನ್ನ ನಾವು ಉಪಮಾನ ಅಂತ ಕರಿತೀವಿ. ಈ ಉಪಮಾನವನ್ನ ಅವರ್ಣೀಯ ಅಂತ ಕರೀತಾರೆ. ಉಪಮೇಯವನ್ನ ವರ್ಣ್ಯ ಅಂತ ಕರೆದ್ರೆ ಉಪಮಾನವನ್ನ ಅವರ್ಣೀಯ ಅಂತ ಕರೀತಾರೆ. ಈ ಉಪಮಾಲಂಕಾರದಲ್ಲಿ ಉಪಮವಾಚಕ ಶಬ್ದಗಳಿವೆ. ಅಂತೆ, ಹಂಗ, ಹ್ಯಾಂಗ,
ಓಲು, ಹಳಗನ್ನಡದ ಅತಿಯ ಓಲು. ಈ ಶಬ್ದಗಳು ಉಪಮವಾಚಕ ಶಬ್ದಗಳು ಅಂತ ಗುರುತಿಸ್ತೀವಿ. ಇವುಗಳಲ್ಲಿ ಯಾವುದಾದರೂ ಒಂದು ಆ ಕವಿ ವರ್ಣಿಸುವಂತಹ ವಾಕ್ಯದಲ್ಲಿ ಬಂದಿದ್ರೆ ಅದನ್ನು ನಾವು ಸುಲಭವಾಗಿ ಇದು ಉಪಮ ಅಲಂಕಾರ ಎಂಬುದಾಗಿ ಗುರುತಿಸಬಹುದು. ಅಂತೆ, ಹಂಗ, ಹಂಗ, ಓಲ್ ಎಂಬುವಂಥ ಪದಗಳು ನೀಡಿರುವಂತಹ ವಾಕ್ಯದಲ್ಲಿ ಇದೆ ಅಂದರೆ ಅದನ್ನ ನಾವು ಉಪಮಾಲಂಕಾರ ಎಂಬುದಾಗಿ ಹೇಳ್ತೀವಿ. ಇನ್ನು ಇದ್ರ ಜೊತೆಯಲ್ಲಿ ಸಮಾನ ಧರ್ಮ ಅನ್ನುವಂತಹ ಒಂದು ವಸ್ತು ಇರುತ್ತೆ. ಸಮಾನ ಧರ್ಮ ಅಂದರೆ ಏನು ಅಂದ್ರೆ ಉಪಮೇಯ, ಉಪಮಾನ ಇವೆರಡರ ನಡುವೆ ನಡೆದಂತ ಕ್ರಿಯೆಯೇ ಸಮಾನ ಧರ್ಮ ಅಂತ ಹೇಳ್ಬಹುದು. ಸೀತೆಯ ಮುಖ ಕಮಲದಂತೆ ಅರಳಿತು. ಸೀತೆಯ ಮುಖ ಕಮಲದಂತೆ ಅರಳಿತು. ಇಲ್ಲಿ ಸೀತೆಯ ಮುಖ ಉಪಮೇಯ, ಕಮಲ ಉಪಮಾನ, ಅಂತೆ ಉಪಮವಾಚಕ, ಅರಳಿತು ಸಮಾನ ಧರ್ಮ. ಅಂದ್ರೆ ಸೀತೆಯ ಮುಖ ಹೇಗೆ ಅರಳಿತು ಅಂದ್ರೆ ಕಮಲದಂತೆ ಅರಳಿತು. ಸೀತೆಯ ಮುಖವೂ ಅರಳಿತು, ಕಮಲವೂ ಅರಳಿತು. ಇಲ್ಲಿ ಉಪಮೇಯ ಮತ್ತು ಉಪಮಾನ ಇವು ಎರಡರ ಕ್ರಿಯೆ ಅರಳಿತು ಎಂಬುವಂತಹ ಅಂಶವನ್ನ ಸೂಚಿಸುತ್ತೆ. ಅದರಿಂದ ಇದನ್ನ ಸಮಾನ ಧರ್ಮ ಅಂತ ಕರಿತೀವಿ. ಸೀತೆಯ ಮುಖವೂ ಅರಳಿತು, ಕಮಲವೂ ಅರಳಿತು. ಹೀಗೆ ಉಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ಉಪಮವಾಚಕ ಮತ್ತು ಸಮಾನ ಧರ್ಮ ಈ 4 ಅಂಶಗಳು ಕೂಡಿರ್ತವೆ. ಈ 4 ಅಂಶಗಳು ಇರುವಂತಹ ಅಲಂಕಾರವನ್ನ ಪೂರ್ಣೋಪಮ ಅಲಂಕಾರ ಅಂತ ಕರಿತೀವಿ. ಇದರಲ್ಲಿ ಯಾವ್ದಾದ್ರು ಒಂದು ಅಂಶ ಇಲ್ಲ ಅಂದ್ರೂ ಕೂಡ ಅದನ್ನ ಲುಪ್ತೋಪಮ ಅಲಂಕಾರ ಅಂತ ಕರಿತೀವಿ. ಈಗ ನಾವು ಒಂದು ಉದಾಹರಣೆ ತಗೊಂಡು ಅದನ್ನ ಸಮನ್ವಯ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಆಗ ನಮಗೆ ಒಂದು ಉಪಮಾಲಂಕಾರವನ್ನು ಹೇಗೆ ಸಮನ್ವಯಗೊಳಿಸಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಭೀಮ ದುರ್ಯೋಧನರು ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು. ಇದು ಪ್ರಶ್ನೆ. ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು. ಈ ವಾಕ್ಯದಲ್ಲಿ ನಾವು 2 ಅಂಶಗಳನ್ನು ಮೊದಲು ಗುರುತಿಸಿಕೊಳ್ಬೇಕು. ಇದಕ್ಕಿಂತ ಮೊದಲು ಉಪಮವಾಚಕಗಳು ಬಂದಿದ್ದೀವಿ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಅಂದಾಗ ಅಂತೆ ಅನ್ನುವಂತಹ ಶಬ್ದ ಬಂದಿರೋದ್ರಿಂದ ನಾವು ಇದು ಉಪಮಾಲಂಕಾರ ಅಂತ ಯಾವುದೇ ಸಂಶಯವಿಲ್ಲದೆ ನಾವು ಹೇಳ್ಬೋದು. ಅದರಿಂದ ಇದು ಉಪಮಾಲಂಕಾರ ಅಂತ ಗೊತ್ತಾದ ತಕ್ಷಣ ನಾವು ಉಪಮಾಲಂಕಾರವನ್ನು ಸಮನ್ವಯ ಮಾಡಕ್ಕೆ ಸುಮಾರು 7 ಹಂತದ ಒಂದು ವಿನ್ಯಾಸವನ್ನ ಹಾಕೊಳ್ಬೇಕಾಗುತ್ತೆ. ಮೊದಲು ಅಲಂಕಾರ, ಆನಂತರ ಲಕ್ಷಣ, ನಂತರ ಉಪಮೇಯ, ಆನಂತರ ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ನಂತರ ಸಮನ್ವಯ. ಹೀಗೆ 7 ಹಂತಗಳನ್ನು ನಾವು ಗುರುತಿಸಿಕೊಳ್ಬೇಕಾಗುತ್ತೆ. ಆ ನಂತರ ಈ ವಾಕ್ಯದಲ್ಲಿರುವಂತಹ ಅಂಶಗಳನ್ನು ನಾವು ಈ 7 ಅಂಶಗಳಿಗೆ ನಾವು ತುಂಬಬೇಕಾಗುತ್ತೆ. ಮೊದಲು ನಾನು ಹೇಳ್ದಂಗೆ ಒಂದು ಅಲಂಕಾರವನ್ನ ಗುರುತಿಸ್ಕೋಬೇಕಾದ್ರೆ 2 ವಸ್ತುಗಳನ್ನ ಗಮನಿಸಬೇಕು. ಒಂದು ಉಪಮೇಯ, ಇನ್ನೊಂದು ಉಪಮಾನ. ಇಲ್ಲಿ ಕವಿ ಈ ವಾಕ್ಯದಲ್ಲಿ ಕವಿ ಏನನ್ನ ವರ್ಣಿಸ್ತಾ ಇದ್ದಾನೆ, ವರ್ಣಿಸುವಂತ ವಸ್ತು ಯಾವುದು ಅನ್ನೋದನ್ನು ಮೊದಲು ಗುರುತಿಸ್ಕೊಳ್ಬೇಕು. ಭೀಮ ದುರ್ಯೋಧನರನ್ನ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. ಯಾರಿಗೆ ಹೋಲಿಸ್ತಾ ಇದ್ದಾನೆ, ಯಾವುದೋ ವಸ್ತುವನ್ನು ಆಧಾರವಾಗಿ ಇಟ್ಕೊಂಡಿದ್ದಾನೆ ಅಂದ್ರೆ ಮದ ಗಜಗಳು, ಮದಿಸಿದಂತಹ ಗಜಗಳು, ಆನೆಗಳಿಗೆ ಹೋಲಿಸ್ತಾ ಇದ್ದಾನೆ. ಇಲ್ಲಿ ಅಂತೆ ಅನ್ನುವಂತಹ ಒಂದು ಉಪಮವಾಚಕ ಶಬ್ದ ಈಗಾಗಲೇ ಬಂದಿದೆ.
ಇನ್ನು ಭೀಮ ದುರ್ಯೋಧನರು ಮತ್ತು ಮದಗಜಗಳಿಂದ ಹೊಮ್ಮಿದಂತ ಕ್ರಿಯೆ ಏನು ಅಂದ್ರೆ ಹೋರಾಟ ಅಥವಾ ಹೋರಾಡಿದರು. ಹೇಗೆ ಅವರು ಹೋರಾಡಿದ್ರು ಅಂದ್ರೆ ಮದಗಜಗಳಂತೆ ಹೋರಾಡಿದರು ಅಂತ ಕವಿ ವರ್ಣಿಸ್ತಾ ಇದ್ದಾನೆ. ಇಲ್ಲಿ ನಾವು ಈಗಾಗಲೇ ಅಂತೆ ಅಂತ ಬಂದಿರೋದ್ರಿಂದ ನಾವು ಇದನ್ನ ತಕ್ಷಣ ನಾವೇನಂತ ಹೇಳ್ತೀವಿ, ಉಪಮಾಲಂಕಾರ ಅಂತ ಗುರುತಿಸ್ತೀವಿ. ಉಪಮಾಲಂಕಾರ ಅಂತ ಹೇಳ್ತೀವಿ. ಈಗ ಲಕ್ಷಣ ಏನು ಅಂತಂದ್ರೆ, ಲಕ್ಷಣ ಅಂದ್ರೆ ಉಪಮಾಲಂಕಾರದ ವ್ಯಾಖ್ಯಾನ ಬರೆದ್ರೆ ಅದನ್ನ ಲಕ್ಷಣ ಅಂತ ಕರಿತೀವಿ. ಏನು? ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ಹೇಳೋದಕ್ಕೆ ನಾವು ಉಪಮಾಲಂಕಾರ ಅಂತ ಕರಿತೀವಿ. ಅದನ್ನ ಇಲ್ಲಿ ಬರೆಯೋದಷ್ಟೇ. ಉಪಮೇಯ ಮತ್ತು ಉಪಮಾನಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ಹೇಳುವುದಕ್ಕೆ ಉಪಮಾಲಂಕಾರ ಅಂತ ಕರಿತೀವಿ. ಇಲ್ಲಿ ನಂತರ ಕವಿ ಯಾವುದನ್ನ ವರ್ಣಿಸ್ತಾ ಇದ್ದಾನೋ ಅದನ್ನ ಉಪಮೇಯ, ಅದನ್ನ ವರ್ಣ್ಯ ಅಂತ ಕರಿತೀವಿ. ಇಲ್ಲಿ ಭೀಮ ದುರ್ಯೋಧನರು ಅನ್ನೋದು ಉಪಮೇಯ ಆಗುತ್ತೆ. ಉಪಮಾನ ಯಾವುದು ಅಂತಂದ್ರೆ ಕವಿ ವರ್ಣನೆ ಮಾಡಲಿಕ್ಕೆ ಯಾವ ವಸ್ತುವನ್ನ ಆಧಾರವಾಗಿ ಇಟ್ಕೊಂಡಿದ್ದಾನೋ ಅದನ್ನ ನಾವು ಉಪಮಾನ ಅಂತ ಕರಿತೀವಿ. ಯಾವುದು ಇಲ್ಲಿ ಇಟ್ಕೊಂಡಿರೋದು? ಮದಗಜಗಳು, ಮದಿಸಿದ ಆನೆಗಳು ಅಂತ. ಗಜ ಅಂದ್ರೆ ಆನೆ, ಮದಿಸಿದ ಆನೆಗಳು ಇಲ್ಲಿ ಆಧಾರವಾಗಿದ್ದಾವೆ. ಅದರಿಂದ ಭೀಮ ದುರ್ಯೋಧನರು ಉಪಮೇಯ, ಮದಗಜಗಳು ಉಪಮಾನ. ಅಂತೆ ಅನ್ನೋದು ಉಪಮವಾಚಕ ಪದ. ಈ ಭೀಮ ದುರ್ಯೋಧನರು ಹೋರಾಡಿದ್ರು, ಮದಗಜಗಳು ಕೂಡ ಹೋರಾಡಿದವು. ಅವೆರಡು ಸಮಾನ ಧರ್ಮ. ಯಾವುದು ಅಂದ್ರೆ ಹೋರಾಡಿದರು. ಇಲ್ಲಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಅದರಿಂದ ಉಪಮೇಯ ಮತ್ತು ಉಪಮಾನಗಳ ಕ್ರಿಯೆ ಏನು? ಹೋರಾಟ. ಆ ಹೋರಾಡಿದರು ಅನ್ನೋದು ಈ ಸಮಾನ ಧರ್ಮವಾಗುತ್ತೆ. ಹೀಗೆ ಉಪಮೇಯ ಮತ್ತು ಉಪಮಾನದು ಗುರುತಿಸ್ಬೇಕಾದ್ರೆ ನಮ್ಗೇನಾದ್ರು ಒಂದು ಸ್ವಲ್ಪ ಗೊಂದಲ ಆದರೆ ಉಪಮಾನದ ಜೊತೆಯಲ್ಲಿ ಉಪಮವಾಚಕ ಇರುತ್ತದೆ. ಇದೊಂದು ಗಮನಿಸಬೇಕಾದಂಥ ಅಂಶ. ಯಾವಾಗಲೂ ಕೂಡ ಉಪಮವಾಚಕ ಪದ ಉಪಮಾನದ ಜೊತೆಯಲ್ಲೇ ಇರ್ತದೆ. ಆ ಕಾರಣದಿಂದ ನಾವು ಉಪಮೇಯ ಮತ್ತು ಉಪಮಾನಗಳನ್ನು ಗುರುತಿಸುವಲ್ಲಿ ನಮಗೆ ಗೊಂದಲ ಉಂಟಾದಾಗ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಉಪಮವಾಚಕ ಪದ ಎಲ್ಲಿ ಯಾವ ಉಪಮವಾಚಕ ಮತ್ತು ಉಪಮಾನ ಎಲ್ಲಿ ಇದೆಯೋ ಅದನ್ನು ಬಿಟ್ಟು ಉಳಿದ ವಸ್ತುವನ್ನು ನಾವು ಉಪಮೇಯ ಅಂತ ಹೇಳ್ಬೋದು. ಸೊ ಹೀಗೆ ಉಪಮೇಯವನ್ನ ಗುರುತಿಸಲಿಕ್ಕೆ ನಮಗೆ ಬಹಳ ಸುಲಭವಾದಂತಹ ಒಂದು ಅಂಶ ಈ ಉಪಮವಾಚಕ ಯಾವುದರ ಜೊತೆಯಲ್ಲಿ ಇದೆಯೋ ಅದನ್ನು ನಾವು ಉಪಮಾನ ಅಂದ್ಕೊಳ್ಬೇಕು, ಇನ್ನು ಉಳಿದಿದ್ದನ್ನು ಉಪಮೇಯ ಅಂತ ಅಂದ್ಕೊಳ್ತೀವಿ. ಒಟ್ಟಾರೆ ನಾವು ಕವಿ ವರ್ಣಿಸುವಂಥ ವಸ್ತು ಉಪಮೇಯ, ವರ್ಣಿಸ್ಲಿಕ್ಕೆ ಆಧಾರವಾಗಿ ಇಟ್ಕೊಂಡಿರುವ ವಸ್ತು ಉಪಮಾನ. ಇನ್ನೊಂತರ ಸಮನ್ವಯ ಅನ್ನುವಂಥ ಹಂತವನ್ನು ಹೇಗೆ ನಾವು ಮಾಡಬೇಕು ಅಂತಂದ್ರೆ ಇಲ್ಲಿ ಬಂದಿರುವ 4 ಅಂಶಗಳು ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಇವುಗಳನ್ನ ವಾಕ್ಯ ರೂಪದಲ್ಲಿ ಬರೆದಿಟ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಸಮನ್ವಯ ಅಂತ ಕರಿತೀವಿ. ಇಲ್ಲೇನು ಅಂತಂದ್ರೆ ಕವಿ ಸಮನ್ವಯ ಇದು ಬಹುಮುಖ್ಯವಾಗಿ ಬರಿಬೇಕಾದಂಥದ್ದು. ಉಪಮೇಯ ಮತ್ತು ಉಪಮಾನಗಳನ್ನ ಇಲ್ಲಿ ಗುರುತಿಸಬೇಕು. ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮವಾಚಕ ಬಂದಿದೆ. ಹೋರಾಡಿದರು ಎಂಬ ಸಮಾನ ಧರ್ಮವಿದೆ.
ಸಮಾನ ಧರ್ಮವಿದೆ. ಆದ್ದರಿಂದ ಇದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಹೀಗೆ ಬರೆದ್ರೆ ಇದನ್ನು ಸಮನ್ವಯ ಅಂತ ಅನ್ಕೊಳ್ತೀವಿ. ಇಲ್ಲಿ ಗಮನಿಸಿ, ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದ ಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮವಾಚಕ ಬಂದಿದೆ. ಹೋರಾಡಿದರು ಎಂಬ ಸಮಾನ ಧರ್ಮವಿದೆ. ಆದ್ದರಿಂದ ಇದನ್ನು ನಾವು ಉಪಮಾಲಂಕಾರ ಅಂತ ಕರಿತೀವಿ. ಹೀಗೆ ಉಪಮಾಲಂಕಾರವನ್ನು ಸಮನ್ವಯ ಮಾಡ್ಬೋದು. ಮಕ್ಕಳೇ, ಈ ಅವಧಿಯಲ್ಲಿ ನಾವು ಉಪಮಾಲಂಕಾರ ಅಂದ್ರೇನು, ಉಪಮಾಲಂಕಾರದಲ್ಲಿರುವ 4 ಅಂಶಗಳು ಯಾವ್ಯಾವು, ಉಪಮಾಲಂಕಾರದ 2 ವಿಧಗಳು, ಹಾಗೂ ಉಪಮಾಲಂಕಾರದಲ್ಲಿ ಉಪಮಾಲಂಕಾರವನ್ನು ನಾವು ಹೇಗೆ ಸಮನ್ವಯ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಂಡೆವು. ಮುಂದಿನ ಕ್ಲಾಸಲ್ಲಿ ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋಣ. ನಮಸ್ಕಾರ.